ನೋಡಿ, ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಪ್ರೀತಿಸಿ ಮದುವೆಯಾದ ಮಗಳ ಕತ್ತನ್ನ ಸೀಳಿದ್ದು ಹೆತ್ತ ತಂದೆಯೇ. ದಲಿತ ಯುವಕ ಅನ್ನುವಂತಹ ಒಂದು ಕಾರಣಕ್ಕೆ ಪುತ್ರಿ ಮಾನ್ಯಾಳ ಹತ್ಯೆಗೈದಿದ್ದು ಈ ತಂದೆ. ಮಾನ್ಯ ಕೈ ಹಿಡಿದಿದ್ದು ವಿವೇಕಾನಂದ ಅನ್ನುವಂತಹ ಹುಡುಗ. ವಿವೇಕಾನಂದನ ಕುಟುಂಬವೂ ಕೂಡ ಬಸವಣ್ಣನ ಆರಾಧಕರು. ಈ ಕಡೆ ಈ ಮಾನ್ಯ ವಿಚಾರದ ಬಗ್ಗೆ ಹೇಳೋದೇ ಬೇಡ. ವಿವೇಕಾನಂದ ಕುಟುಂಬ ಅಪ್ಪಟ ಬಸವ ತತ್ವದ ಅನುಯಾಯಿಗಳಾಗಿದ್ದರು. ಬಸವಣ್ಣನ ತತ್ವಗಳು ಏನು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಈ ರೀತಿಯ ಬೆಳವಣಿಗೆ ಆಗಿತ್ತು. ದಲಿತ ಕುಟುಂಬವಾಗಿದ್ರೂ ಕೂಡ ಇವರು ಕಂಪ್ಲೀಟ್ಲಿ ಬಸವಣ್ಣನ ತತ್ವಗಳನ್ನ ಅಳವಡಿಸಿಕೊಂಡಿದ್ರು. ಬಸವ ತತ್ವದ ಪ್ರತಿಪಾದನೆಯನ್ನ ಇವರು ಮಾಡ್ತಾ ಇದ್ರು. ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವದ ಆರಾಧಕ ಆಗಿತ್ತು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಗೆ ಇವರಿಗೆ ಭಾರಿ ಒಡನಾಟ ಇತ್ತು. ಮನೆ ತುಂಬೆಲ್ಲ ಬಸವಣ್ಣನವರ ತತ್ವದ ಪುಸ್ತಕಗಳು ಇದ್ವು. ಓದು ಕರಾಟೆಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ದು ಈ ವಿವೇಕಾನಂದ. ಮಗಳ ಪ್ರೀತಿಗೆ ಬೆಲೆಯನ್ನ ನೀಡದೆ ಜಾತಿ ಜಾತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಕ್ಷಸರು ತನ್ನ ಮಗಳು ಗರ್ಭಿಣಿ ಅನ್ನೋದನ್ನು ನೋಡದೆ ಕತ್ತು ಸಿಡಿದ್ದಾರೆ. ಮದುವೆ ಆಗೋಗಿತ್ತು. ನಿನಗೆ ಕೋಪ ಇದ್ದಿದ್ರೆ ನೀನು ಆ ಕಡೆ ತಿರುಗೂ ನೋಡಬಾರ್ದಾಗಿತ್ತು. ಅವ್ರು ಹೆಂಗೋ ಬದುಕ್ತಾ ಇದ್ರು. ಆದ್ರೆ ಈ ಮಟ್ಟಿಗೆ ಈ ರೀತಿ ನೀಚ ಕೃತ್ಯಕ್ಕೆ ಕೆಳಮಟ್ಟಕ್ಕೆ ಇಳಿಯೋದು ಅಂತಂದ್ರೆ ಈಗ ಎಲ್ಲರೂ ಮುದ್ದೆ ಮುರಿತಾ ಇದ್ದಾರೆ. ಇವರು ಎಲ್ಲರೂ ಜೈಲಲ್ಲಿದ್ದಾರೆ. ಜಾತಿಹೀನನ ಮನೆಯುತ ಜ್ಯೋತಿತಾಹೀನವೇ ಅನ್ನುವಂಥ ಪ್ರಶ್ನೆ ಇದೆ. ಕುಲ ಕುಲ ಅನ್ನುವಂಥ ಹೊಡೆದಾಟದಲ್ಲಿ ಆ ಏನು ಮಾಡದ ಯುವತಿ ಬಲಿಯಾಗಿರು. ಗರ್ಭಿಣಿ ಅಂತ ಯುವತಿಯನ್ನು ನೋಡದೆ ಆ ತಂದೆ ಮಗಳನ್ನೇ ಕತ್ತರಿಸಿ ಹಾಕಿರುವಂತಹ ಘಟನೆ ನಡೆದಿದೆ. ಸಾರ್ವಜನಿಕ ವಲಯದಲ್ಲಿ ಇದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಪ್ರೀತಿಸಿ ಮದುವೆಯಾದ ಮಗಳ ಕತ್ತನ್ನ ಸೀಳಿದ್ದು ಹೆತ್ತ ತಂದೆಯೇ. ದಲಿತ ಯುವಕ ಅನ್ನುವಂತಹ ಒಂದು ಕಾರಣಕ್ಕೆ ಪುತ್ರಿ ಮಾನ್ಯಾಳ ಹತ್ಯೆಗೈದಿದ್ದು ಈ ತಂದೆ. ಮಾನ್ಯ ಕೈ ಹಿಡಿದಿದ್ದು ವಿವೇಕಾನಂದ ಅನ್ನುವಂತಹ ಹುಡುಗ. ವಿವೇಕಾನಂದನ ಕುಟುಂಬವೂ ಕೂಡ ಬಸವಣ್ಣನ ಆರಾಧಕರು. ಈ ಕಡೆ ಈ ಮಾನ್ಯ ವಿಚಾರದ ಬಗ್ಗೆ ಹೇಳೋದೇ ಬೇಡ. ವಿವೇಕಾನಂದ ಕುಟುಂಬ ಅಪ್ಪಟ ಬಸವ ತತ್ವದ ಅನುಯಾಯಿಗಳಾಗಿದ್ದರು. ಬಸವಣ್ಣನ ತತ್ವಗಳು ಏನು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಈ ರೀತಿಯ ಬೆಳವಣಿಗೆ ಆಗಿತ್ತು. ದಲಿತ ಕುಟುಂಬವಾಗಿದ್ರೂ ಕೂಡ ಇವರು ಕಂಪ್ಲೀಟ್ಲಿ ಬಸವಣ್ಣನ ತತ್ವಗಳನ್ನ ಅಳವಡಿಸಿಕೊಂಡಿದ್ರು. ಬಸವ ತತ್ವದ ಪ್ರತಿಪಾದನೆಯನ್ನ ಇವರು ಮಾಡ್ತಾ ಇದ್ರು. ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವದ ಆರಾಧಕ ಆಗಿತ್ತು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಗೆ ಇವರಿಗೆ ಭಾರಿ ಒಡನಾಟ ಇತ್ತು. ಮನೆ ತುಂಬೆಲ್ಲ ಬಸವಣ್ಣನವರ ತತ್ವದ ಪುಸ್ತಕಗಳು ಇದ್ವು. ಓದು ಕರಾಟೆಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ದು ಈ ವಿವೇಕಾನಂದ. ಮಗಳ ಪ್ರೀತಿಗೆ ಬೆಲೆಯನ್ನ ನೀಡದೆ ಜಾತಿ ಜಾತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಕ್ಷಸರು ತನ್ನ ಮಗಳು ಗರ್ಭಿಣಿ ಅನ್ನೋದನ್ನು ನೋಡದೆ ಕತ್ತು ಸಿಡಿದ್ದಾರೆ. ಮದುವೆ ಆಗೋಗಿತ್ತು. ನಿನಗೆ ಕೋಪ ಇದ್ದಿದ್ರೆ ನೀನು ಆ ಕಡೆ ತಿರುಗೂ ನೋಡಬಾರ್ದಾಗಿತ್ತು. ಅವ್ರು ಹೆಂಗೋ ಬದುಕ್ತಾ ಇದ್ರು. ಆದ್ರೆ ಈ ಮಟ್ಟಿಗೆ ಈ ರೀತಿ ನೀಚ ಕೃತ್ಯಕ್ಕೆ ಕೆಳಮಟ್ಟಕ್ಕೆ ಇಳಿಯೋದು ಅಂತಂದ್ರೆ ಈಗ ಎಲ್ಲರೂ ಮುದ್ದೆ ಮುರಿತಾ ಇದ್ದಾರೆ. ಇವರು ಎಲ್ಲರೂ ಜೈಲಲ್ಲಿದ್ದಾರೆ. ಜಾತಿಹೀನನ ಮನೆಯುತ ಜ್ಯೋತಿತಾಹೀನವೇ ಅನ್ನುವಂಥ ಪ್ರಶ್ನೆ ಇದೆ. ಕುಲ ಕುಲ ಅನ್ನುವಂಥ ಹೊಡೆದಾಟದಲ್ಲಿ ಆ ಏನು ಮಾಡದ ಯುವತಿ ಬಲಿಯಾಗಿರು. ಗರ್ಭಿಣಿ ಅಂತ ಯುವತಿಯನ್ನು ನೋಡದೆ ಆ ತಂದೆ ಮಗಳನ್ನೇ ಕತ್ತರಿಸಿ ಹಾಕಿರುವಂತಹ ಘಟನೆ ನಡೆದಿದೆ. ಸಾರ್ವಜನಿಕ ವಲಯದಲ್ಲಿ ಇದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಪ್ರೀತಿಸಿ ಮದುವೆಯಾದ ಮಗಳ ಕತ್ತನ್ನ ಸೀಳಿದ್ದು ಹೆತ್ತ ತಂದೆಯೇ. ದಲಿತ ಯುವಕ ಅನ್ನುವಂತಹ ಒಂದು ಕಾರಣಕ್ಕೆ ಪುತ್ರಿ ಮಾನ್ಯಾಳ ಹತ್ಯೆಗೈದಿದ್ದು ಈ ತಂದೆ. ಮಾನ್ಯ ಕೈ ಹಿಡಿದಿದ್ದು ವಿವೇಕಾನಂದ ಅನ್ನುವಂತಹ ಹುಡುಗ. ವಿವೇಕಾನಂದನ ಕುಟುಂಬವೂ ಕೂಡ ಬಸವಣ್ಣನ ಆರಾಧಕರು.
ಈ ಕಡೆ ಈ ಮಾನ್ಯ ವಿಚಾರದ ಬಗ್ಗೆ ಹೇಳೋದೇ ಬೇಡ. ವಿವೇಕಾನಂದ ಕುಟುಂಬ ಅಪ್ಪಟ ಬಸವ ತತ್ವದ ಅನುಯಾಯಿಗಳಾಗಿದ್ರು. ಬಸವಣ್ಣನ ತತ್ವಗಳು ಏನು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಈ ರೀತಿಯ ಬೆಳವಣಿಗೆ ಆಗಿತ್ತು. ದಲಿತ ಕುಟುಂಬವಾಗಿದ್ರೂ ಕೂಡ ಇವರು ಕಂಪ್ಲೀಟ್ಲಿ ಬಸವಣ್ಣನ ತತ್ವಗಳನ್ನ ಅಳವಡಿಸಿಕೊಂಡಿದ್ರು. ಬಸವ ತತ್ವದ ಪ್ರತಿಪಾದನೆಯನ್ನ ಇವರು ಮಾಡ್ತಾ ಇದ್ರು. ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವದ ಆರಾಧಕ ಆಗಿತ್ತು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಗೆ ಇವರಿಗೆ ಭಾರಿ ಒಡನಾಟ ಇತ್ತು. ಮನೆ ತುಂಬೆಲ್ಲ ಬಸವಣ್ಣನವರ ತತ್ವದ ಪುಸ್ತಕಗಳು ಇದ್ವು. ಓದು ಕರಾಟೆಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ದು ಈ ವಿವೇಕಾನಂದ. ಮಗಳ ಪ್ರೀತಿಗೆ ಬೆಲೆಯನ್ನ ನೀಡದೆ ಜಾತಿ ಜಾತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಕ್ಷಸರು ತನ್ನ ಮಗಳು ಗರ್ಭಿಣಿ ಅನ್ನೋದನ್ನು ನೋಡದೆ ಕತ್ತು ಸಿಡಿದ್ದಾರೆ. ಮದುವೆ ಆಗೋಗಿತ್ತು. ನಿನಗೆ ಕೋಪ ಇದ್ದಿದ್ರೆ ನೀನು ಆ ಕಡೆ ತಿರುಗೂ ನೋಡಬಾರ್ದಾಗಿತ್ತು. ಅವ್ರು ಹೆಂಗೋ ಬದುಕ್ತಾ ಇದ್ರು. ಆದ್ರೆ ಈ ಮಟ್ಟಿಗೆ ಈ ರೀತಿ ನೀಚ ಕೃತ್ಯಕ್ಕೆ ಕೆಳಮಟ್ಟಕ್ಕೆ ಇಳಿಯೋದು ಅಂತಂದ್ರೆ ಈಗ ಎಲ್ಲರೂ ಮುದ್ದೆ ಮುರಿತಾ ಇದ್ದಾರೆ. ಇವರು ಎಲ್ಲರೂ ಜೈಲಲ್ಲಿದ್ದಾರೆ. ಜಾತಿಹೀನನ ಮನೆಯುತ ಜ್ಯೋತಿತಾಹೀನವೇ ಅನ್ನುವಂಥ ಪ್ರಶ್ನೆ ಇದೆ. ಕುಲ ಕುಲ ಅನ್ನುವಂಥ ಹೊಡೆದಾಟದಲ್ಲಿ ಆ ಏನು ಮಾಡದ ಯುವತಿ ಬಲಿಯಾಗಿರು. ಗರ್ಭಿಣಿ ಅಂತ ಯುವತಿಯನ್ನು ನೋಡದೆ ಆ ತಂದೆ ಮಗಳನ್ನೇ ಕತ್ತರಿಸಿ ಹಾಕಿರುವಂತಹ ಘಟನೆ ನಡೆದಿದೆ. ಸಾರ್ವಜನಿಕ ವಲಯದಲ್ಲಿ ಇದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಪ್ರೀತಿಸಿ ಮದುವೆಯಾದ ಮಗಳ ಕತ್ತನ್ನ ಸೇಡಿದ್ದು ಹೆತ್ತ ತಂದೆಯೇ. ದಲಿತ ಯುವಕ ಅನ್ನುವಂತಹ ಒಂದು ಕಾರಣಕ್ಕೆ ಪುತ್ರಿ ಮಾನ್ಯಾಳ ಹತ್ಯೆಗೈದಿದ್ದು ಈ ತಂದೆ. ಮಾನ್ಯ ಕೈ ಹಿಡಿದಿದ್ದು ವಿವೇಕಾನಂದ ಅನ್ನುವಂತಹ ಹುಡುಗ. ವಿವೇಕಾನಂದನ ಕುಟುಂಬವೂ ಕೂಡ ಬಸವಣ್ಣನ ಆರಾಧಕರು. ಈ ಕಡೆ ಈ ಮಾನ್ಯ ವಿಚಾರದ ಬಗ್ಗೆ ಹೇಳೋದೇ ಬೇಡ. ವಿವೇಕಾನಂದ ಕುಟುಂಬ ಅಪ್ಪಟ ಬಸವ ತತ್ವದ ಅನುಯಾಯಿಗಳಾಗಿದ್ರು. ಬಸವಣ್ಣನ ತತ್ವಗಳು ಏನು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಈ ರೀತಿಯ ಬೆಳವಣಿಗೆ ಆಗಿತ್ತು. ದಲಿತ ಕುಟುಂಬವಾಗಿದ್ರೂ ಕೂಡ ಇವರು ಕಂಪ್ಲೀಟ್ಲಿ ಬಸವಣ್ಣನ ತತ್ವಗಳನ್ನ ಅಳವಡಿಸಿಕೊಂಡಿದ್ರು. ಬಸವ ತತ್ವದ ಪ್ರತಿಪಾದನೆಯನ್ನ ಇವರು ಮಾಡ್ತಾ ಇದ್ರು. ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವದ ಆರಾಧಕ ಆಗಿತ್ತು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಗೆ ಇವರಿಗೆ ಭಾರಿ ಒಡನಾಟ ಇತ್ತು. ಮನೆ ತುಂಬೆಲ್ಲ ಬಸವಣ್ಣನವರ ತತ್ವದ ಪುಸ್ತಕಗಳು ಇದ್ವು. ಓದು ಕರಾಟೆಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ದು ಈ ವಿವೇಕಾನಂದ. ಮಗಳ ಪ್ರೀತಿಗೆ ಬೆಲೆಯನ್ನ ನೀಡದೆ ಜಾತಿ ಜಾತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಕ್ಷಸರು ತನ್ನ ಮಗಳು ಗರ್ಭಿಣಿ ಅನ್ನೋದನ್ನು ನೋಡದೆ ಕತ್ತು ಸಿಡಿದ್ದಾರೆ. ಮದುವೆ ಆಗೋಗಿತ್ತು. ನಿನಗೆ ಕೋಪ ಇದ್ದಿದ್ರೆ ನೀನು ಆ ಕಡೆ ತಿರುಗೂ ನೋಡಬಾರ್ದಾಗಿತ್ತು. ಅವ್ರು ಹೆಂಗೋ ಬದುಕ್ತಾ ಇದ್ರು. ಆದ್ರೆ ಈ ಮಟ್ಟಿಗೆ ಈ ರೀತಿ ನೀಚ ಕೃತ್ಯಕ್ಕೆ ಕೆಳಮಟ್ಟಕ್ಕೆ ಇಳಿಯೋದು ಅಂತಂದ್ರೆ ಈಗ ಎಲ್ಲರೂ ಮುದ್ದೆ ಮುರಿತಾ ಇದ್ದಾರೆ. ಇವರು ಎಲ್ಲರೂ ಜೈಲಲ್ಲಿದ್ದಾರೆ. ಜಾತಿಹೀನನ ಮನೆಯುತ ಜ್ಯೋತಿತಾಹೀನವೇ ಅನ್ನುವಂಥ ಪ್ರಶ್ನೆ ಇದೆ. ಕುಲ ಕುಲ ಅನ್ನುವಂಥ ಹೊಡೆದಾಟದಲ್ಲಿ ಆ ಏನು ಮಾಡದ ಯುವತಿ ಬಲಿಯಾಗಿರು. ಗರ್ಭಿಣಿ ಅಂತ ಯುವತಿಯನ್ನು ನೋಡದೆ ಆ ತಂದೆ ಮಗಳನ್ನೇ ಕತ್ತರಿಸಿ ಹಾಕಿರುವಂತಹ ಘಟನೆ ನಡೆದಿದೆ. ಸಾರ್ವಜನಿಕ ವಲಯದಲ್ಲಿ ಇದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್